ಈಗ ಬ್ರೇಕಲ್ಲಿ ಬಂದಿದ್ದ ಸುದ್ದಿ ಕೇಳಿ ನಾನೇ ಗಾಬರಿ ಆಗಿಬಿಟ್ಟೆ. ನೀವಂತೂ ಬೆಚ್ಚಿ ಬಿದ್ದು ಬಿಡ್ತೀರಿ ಇದನ್ನು. ಒಂದು ಕಡೆ ತಮಿಳುನಾಡಿನಲ್ಲಿ ವಿಜಯ್ ತಮ್ಮ 108 ಸಂಖ್ಯೆಯನ್ನು ಇಟ್ಟುಕೊಂಡು ಉಳಿದ ಸಣ್ಣ ಪುಟ್ಟ ಪಕ್ಷಗಳನ್ನು ಅಥವಾ AIADMKದ ಒಂದು ಫ್ರ್ಯಾಕ್ಷನನ್ನು ಇಟ್ಕೊಂಡು ಸರ್ಕಾರ ರಚಿಸಬೇಕು ಅನ್ನುವ ಪ್ರಯತ್ನದಲ್ಲಿದ್ದರೆ, ಇನ್ನೊಂದು ಕಡೆ ಹೇಳಿದ್ನಲ್ಲ 100% ಬೆಚ್ಚಿ ಬೀಳ್ತೀರಿ ನೀವು. ಒಂದು ನ್ಯಾಷನಲ್ ಚಾನಲ್ನಲ್ಲಿ ಬಂದಂಥ ಸುದ್ದಿ, ಯಾವುದೋ ವೆಬ್ಸೈಟ್ನಲ್ಲೋ ಅಥವಾ ಸೋಷಿಯಲ್ ಮೀಡಿಯಾದಲ್ಲೋ ಬಂದಿದ್ದನ್ನು ಹೇಳ್ತಾ ಇಲ್ಲ, ಒಂದು ನ್ಯಾಷನಲ್ ಚಾನಲ್ನಲ್ಲಿ ಬಂದಂಥ ಸುದ್ದಿ. DMK AIADMK ಸೇರ್ಕೊಂಡು ಯಾಕೆ ಸರ್ಕಾರ ರಚನೆ ಮಾಡಬಾರ್ದು ಅಂತ ಪ್ರಯತ್ನ ಶುರುವಾಗಿದೆಯಂತೆ. DMK AIADMK ಸೇರ್ಕೊಂಡು ಯಾಕೆ ಸರ್ಕಾರ ರಚನೆ ಮಾಡಬಾರ್ದು ಅನ್ನೋದೊಂದು ಪ್ರಯತ್ನ ಶುರುವಾಗಿದೆಯಂತೆ. CPIನ 2 ಶಾಸಕರು, CPIMನ 2 ಶಾಸಕರು ಹೋಗಿ ಸ್ಟಾಲಿನನ್ನು ಮೀಟ್ ಮಾಡಿದಾಗಲೇ ನನಗೆ ಇದು ಯಾಕಿದು, ಈ ಭೇಟಿಯ ಉದ್ದೇಶ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ ನನಗೆ. ಬಹುಶಃ ಪ್ರಯತ್ನ ನಡೆದಿರೋದು ಸೀರಿಯಸ್ ಅನಿಸುತ್ತಿದ್ದು. 2 ಸಂಖ್ಯೆ ಸೇರಿದರೆ DMK AIADMK 2 ಸೇರಿಸಿದ್ರೆ 106 ಆಗ್ತಾರೆ. 47 AIADMK, ಉಳಿದಿರೋದು DMK. 47 AIADMK, 59 DMK ಇದೆ. 2 ಸೇರಿಸಿದ್ರೆ 106 ಆದರು. ಇವರಿಗೆ ಎಷ್ಟು ಕಡಿಮೆ ಆಗ್ತವೆ? 12 ಕಡಿಮೆ ಆಗ್ತವೆ. ಉಳಿದ ಪಕ್ಷಗಳು ಇದ್ದೇ ಇದ್ದಾವೆ. ಆ 12 ಸೇರಿಸ್ಕೋಬೇಕು ಅಂತ ಇವರು. ಈಗ PMKದವರು ಹೆಂಗೂ AIADMK ಜೊತೆಗಿದ್ದಾರೆ, ಬರ್ತಾರವ್ರು 4 ಜನ. ಮುಸ್ಲಿಂ ಲೀಗು DMK ಮೈತ್ರಿಲಿದ್ದಾರೆ, 2 ಇದ್ದಾರೆ, ಅವರು ಬರ್ತಾರೆ. CPI CPIM DMK ಮೈತ್ರಿಯಲ್ಲೇ ಇದ್ದವ್ರು 4 ಜನ, ಅವರು ಬರ್ತಾರೆ. BJP ಅವ್ರು 1, ಅವ್ರನ್ನ ಸೈಡ್ ಸರಿಸ್ತಾರೆ. ಮುಸ್ಲಿಂ ಲೀಗ್ ಜೊತೆಗಿರುತ್ತಲ್ಲ, ಇದು ಆ ಪ್ರೇಮಲತಾ ಕ್ಯಾಪ್ಟನ್ ವಿಜಯ್ ಅವರ ಪಕ್ಷ, ಅವ್ರದ್ದು 1-2 ಸ್ಥಾನ ಇದ್ದಾವೆ. ಒಂದಿದೆ, ಅವರೊಬ್ಬರು MLA, ಅವರು ಬರ್ತಾರೆ. ಮತ್ತು ಸರ್ಕಾರ ನಮ್ಮದಾಗ್ತಾ ಇದೆ, ಬರ್ತಿರೋ ಹೆಂಗೋ ಅಂತ ಕೇಳಿದರೆ 5 ಜನ ಕಾಂಗ್ರೆಸ್ನವ್ರು ವಾಪಸ್ ಬಂದರೆ ಈ ಪ್ರಯತ್ನ ಒಂದು ಸ್ಟಾಲಿನ್ ಅವರಿಂದ ನಡೀತಾ ಇದೆ ಅಂತ ಚರ್ಚೆ ಏನು? ನ್ಯಾಷನಲ್ ಚಾನಲ್ ಒಂದರಲ್ಲಿ ಬಂದಂಥ ಸುದ್ದಿ. ಇಟ್ ಈಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್ ರೀ. ತಮಿಳುನಾಡು ಈಸ್ ಗೆಟಿಂಗ್ ಇಂಟ್ರೆಸ್ಟಿಂಗ್. 108 ಸ್ಥಾನ ಪಡೆದಿರುವಂಥ ವಿಜಯ್ ಅವರನ್ನೇ ವಿಪಕ್ಷದಲ್ಲಿ ಕೂಡಿಸಿ, ಸೇಮ್ 2018ರಲ್ಲಿ ಕರ್ನಾಟಕದಲ್ಲಿ ಆಗಲಿಲ್ವಾ? 13ರಿಂದ 18 ತನಕ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಜನ ಸೋಲಿಸಿದ್ರು. ಅದನ್ನು BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯಿತು. ಅವರು ಸರ್ಕಾರ ರಚಿಸೋದಕ್ಕೆ ಏನಾದ್ರು ಮಾಡ್ಬೋದಾ ಅನ್ನೋ ಪ್ರಯತ್ನದಲ್ಲಿದ್ದಾಗ, ಪ್ರಯತ್ನ ಶುರುವೇ ಆಗಿರಲಿಲ್ಲ ಅವ್ರದ್ದು. ಕಾಂಗ್ರೆಸ್ನವ್ರು ಹೋಗಿ JDSನ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಿಬಿಟ್ರಪ್ಪ. ಎಲೆಕ್ಷನ್ನಲ್ಲಿ ಏನು ನಾವೊಂದು ಮಾತಾಡಿದ್ವಿ, ನೀವೊಂದು ಮಾತಾಡಿದ್ವಿ, ಮರ್ತು ಬಿಡೋಣ ಅದನ್ನೆಲ್ಲ ಅಂತ. JDSನಲ್ಲಿ ಎಸ್ ಅಂದರೆ ಸಂಘ ಪರಿವಾರ ಅಂತ ರಾಹುಲ್ ಗಾಂಧಿ ಬಂದು ಭಾಷಣ ಮಾಡಿದರು. ಮತ್ತು ಕೋಮುವಾದಿ ಶಕ್ತಿಗಳನ್ನು ದೂರ ಬಿಡುವುದಕ್ಕೆ ನಾವು ಒಂದಾಗ್ತಿದ್ದೀವಿ ಅಂದ್ಬಿಟ್ರು. ಇಲ್ಲೂ ಹಂಗಾದ್ರೆ ಏನು ಆಶ್ಚರ್ಯ ಇದೆ ನೋಡಿ. DMK AI, ಫಾರ್ ಮೀ ಇಟ್ ಈಸ್ ಲುಕಿಂಗ್ ಲೈಕ್ ಅ ವೆರಿ ಡಿಸ್ಟೆಂಟ್ ಪಾಸಿಬಿಲಿಟಿ. ಅಸಾಧ್ಯವಾದದ್ದು. ಒಂದಾದರೆ ಅದೇನೋ MGR ಏನೋ ಬೇಜಾರು ಮಾಡ್ಕೊಂಡು ಹೋಗಿದ್ರಪ್ಪ, ಮತ್ತು ವಾಪಸ್ ಬಂದರು ಅನ್ನೋ ಹಂಗಾಗತ್ತಷ್ಟೆ. ತಮಿಳುನಾಡಿನಲ್ಲಿ ಈ 2 ದ್ರಾವಿಡ ಪಕ್ಷಗಳ ಇತಿಹಾಸನೇ ಹಂಗಿರೋದು. 2 ಪಕ್ಷಗಳಿರಲಿಲ್ಲ ಅಲ್ಲಿ, DMK ಒಂದೇ ಪಕ್ಷ. ಹೆಂಗೆ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಬೈ ಡಿಫಾಲ್ಟ್ ಕಾಂಗ್ರೆಸ್ ಆಳ್ತಾ ಇತ್ತಲ್ಲ, ಹಂಗೆ ತಮಿಳುನಾಡನ್ನು ಕಾಂಗ್ರೆಸ್ ಆಳ್ತಾ ಇತ್ತು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಪಕ್ಷ ಅನ್ನುವಂಥ ಚರಿಷ್ಮಾ ಇತ್ತು. ಜನ ಬೈ ಡಿಫಾಲ್ಟ್ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾಯಿದ್ರು. 1952 ಮೊದಲನೇ ಚುನಾವಣೆ ಶುರುವಾದಾಗಿನಿಂದ 1967 ತನಕ ಕಾಂಗ್ರೆಸ್ ತಮಿಳುನಾಡನ್ನು ಆಳ್ತು. 1967ರಲ್ಲಿ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಈ ಆ್ಯಂಟಿ ಹಿಂದಿ ಪ್ರೊಟೆಸ್ಟ್ ಶುರುವಾಯಿತು. ಆ್ಯಂಟಿ ಹಿಂದಿ ಪ್ರೊಟೆಸ್ಟ್. ಆವಾಗ ಹೀನಾಯವಾಗಿ ಜನ ಕಾಂಗ್ರೆಸ್ಸನ್ನು ಸೋಲಿಸಿದ್ರು. ಗೆದ್ದಿದ್ದು DMK. 1967 ಎಲೆಕ್ಷನ್ನಲ್ಲಿ ಗೆದ್ದರು. 1969ರಲ್ಲಿ ತಮಿಳುನಾಡು ಕಾಂಗ್ರೆಸ್ ವಿಭಜನೆ ಆಯಿತು. ಒಂದು ಇಂದಿರಾ ಗಾಂಧಿಯವರ ಕಾಂಗ್ರೆಸ್ಸು, ಇನ್ನೊಂದು ಕಾಮರಾಜರ ಕಾಂಗ್ರೆಸ್. ಇಂದಿರಾ ಗಾಂಧಿಯವರ ಕಾಂಗ್ರೆಸ್ಸಿಗೆ ಒಂದು ಅಲಯನ್ಸ್ ಬೇಕಾಗಿತ್ತು.
ಆ್ಯಂಟಿ ಹಿಂದಿ ಪಕ್ಷ ಅನ್ನುವ ಕಾರಣಕ್ಕಾಗಿ ಯಾವ ಡಿ ಎಂ ಕೆ ಕಾಂಗ್ರೆಸ್ ವಿರುದ್ಧ ನಿಂತ್ಕೊಂಡಿತ್ತಲ್ಲ, ಆ ಡಿ ಎಂ ಕೆ ಜೊತೆಗೆ ಹೋಗಿ ಕರುಣಾನಿಧಿ ಜೊತೆಗೆ ಹೋಗಿ ಅಲಯನ್ಸ್ ಮಾಡ್ಕೊಂಡ್ರು. ಕರುಣಾನಿಧಿಯವರು MGR ಅವರು ಒಂದೇ ಪಕ್ಷದಲ್ಲಿದ್ದದ್ದು, ಡಿ ಎಂ ಕೆದಲ್ಲೇ ಇದ್ದದ್ದು. MGRಗೂ ಕರುಣಾನಿಧಿಗೂ ಭಿನ್ನಾಭಿಪ್ರಾಯ ಬಂತು. MGR ಕರುಣಾನಿಧಿಯವರ ಜೊತೆಗಿದ್ದಂಥ 40 ಶಾಸಕರನ್ನ ಕರ್ಕೊಂಡು ಹೊರಗಡೆ ಬಂದು AIADMK ಸ್ಥಾಪನೆ ಮಾಡಿದ್ರು. ನಮ್ಮದು ಸಪ್ರೇಟ್ ಪಕ್ಷ ಅಂತ. ವಿಜಯ್ 108 ಕ್ಷೇತ್ರಗಳನ್ನು ಗೆದ್ದಾಗ ಬಹಳ ಜನ ಮಾತಾಡಿದ್ರು. MGR ಮಾಡಿದ್ದನ್ನು ಇನ್ನೊಮ್ಮೆ ವಿಜಯ್ ಮಾಡಿದ್ರು, MGR ಮಾಡಿದ್ದನ್ನು ಇನ್ನೊಮ್ಮೆ ವಿಜಯ್ ಮಾಡಿದ್ರು ಅಂತ. MGRಗೆ ಒಂದು ಪೊಲಿಟಿಕಲ್ ಟ್ರೈನಿಂಗ್ ಇತ್ತು. DMKಯಲ್ಲೇ ಇದ್ದವರು ಅವರು. ಕರುಣಾನಿಧಿ MGR ಇಬ್ಬರಿಗೂ ಅಣ್ಣಾದೊರೈ ಅಂತ ಅನ್ನುವಂಥ ಒಬ್ಬ ಮೆಂಟರ್ ಇದ್ದರು, ಗುರು ಇದ್ದರು. MGR ಸಪ್ರೇಟ್ ಬಂದು AIADMK ಪಕ್ಷ ಸ್ಥಾಪನೆ ಮಾಡಿದ್ರು. 1 ವರ್ಷ ಆದಮೇಲೆ DMKನ ಬಿಟ್ಟು AIADMK ಜೊತೆಗೆ ಇಂದಿರಾ ಗಾಂಧಿ ಬಂದರು, ಕಾಂಗ್ರೆಸ್ ಬಂತು. ಅದಾದ ನಂತರ AIADMK ತಮಿಳುನಾಡಿನ ಎಲೆಕ್ಷನ್ನ ಸ್ವೀಪ್ ಮಾಡ್ಕೊಂಡು ಗೆದ್ದುಬಿಡ್ತು. ಭಾರಿ ಬಹುಮತದೊಂದಿಗೆ ಗೆದ್ದುಬಿಟ್ರು. ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲಿ 133 ಏನೋ ಬಂದಿತ್ತು ಆವಾಗ ಅವ್ರಿಗೆ, ಫಸ್ಟ್ ಎಲೆಕ್ಷನ್. ಅದನ್ನೇ ವಿಜಯ್ ಮತ್ತೊಮ್ಮೆ ಮಾಡಿದ್ರು ಅಂತ ಚರ್ಚೆ ಆಗ್ತಾ ಇರೋದು. MGR ಕಾಲದ ರಾಜಕೀಯ ಸನ್ನಿವೇಶಕ್ಕೂ MGR ಹಿನ್ನೆಲೆಗೂ ವಿಜಯ್ಗೂ ಬಹಳ ವ್ಯತ್ಯಾಸ ಇದೆ. ಆ ಡೀಟೇಲ್ಸಿಗೆ ಹೋಗೋದು ಬೇಡ. AIADMK ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಬಂತು. ಅಲ್ಲಿ ಸೆಂಟ್ರಲ್ನಲ್ಲಿ ಏನೇನೋ ಹೆಚ್ಚು ಕಡಿಮೆಯಾಗಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಅಂದ್ಬಿಟ್ರು. ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಎಮರ್ಜೆನ್ಸಿ ನಂತರದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯಲ್ಲಿ ಸೋತರು. ಸೋತ ಮೇಲೆ ಬೈ ಎಲೆಕ್ಷನ್ ಗೆಲ್ಲಬೇಕಲ್ಲ, ಮತ್ತೆ ಬೈ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಮತ್ತೆ ಸಂಸತ್ತಿಗೆ ಬರಬೇಕಾಗಿತ್ತು ಅವ್ರಿಗೆ. ಚಿಕ್ಕಮಗಳೂರಿಂದ ಗೆದ್ದರು. ಚಿಕ್ಕಮಗಳೂರಿಗಿಂತ ಮೊದಲು ಅವರಿಗೆ ಆಪ್ಷನ್ ಆಗಿದ್ದು ತಂಜಾವೂರು, ತಮಿಳುನಾಡಿನ ತಂಜಾವೂರಿನಲ್ಲಿ ನಿಂತ್ಕೊಂಡು ಗೆಲ್ಲೋಣ ಅಂತಿದ್ರು ಅವರು. MGRಗೆ ಅರ್ಥ ಆಗಿತ್ತು, ಇಂದಿರಾ ಗಾಂಧಿ ವಿರೋಧಿ ಅಲೆ ಇದೆ ಒಂದು, ಅಂಥದ್ರಲ್ಲಿ ಅವ್ರನ್ನ ಕರ್ಕೊಂಬಂದು ತಮಿಳುನಾಡು ಬೈ ಎಲೆಕ್ಷನ್ ನಿಲ್ಲಿಸಿ ಗೆಲ್ಲಿಸಿದ್ರೆ ಇದು ನನಗೂ ಹೊಡೆಯುತ್ತೆ ಅಂತ ಗೊತ್ತಾಯಿತು MGRಗೆ. ನಾವು ನಿಮಗೆ ಬೆಂಬಲ ಕೊಡೋದಿಲ್ಲ ಅಂದ್ಬಿಟ್ರು. ಇಂದಿರಾ ಗಾಂಧಿ ನನ್ನನ್ನು ತಂಜಾವೂರಿನಲ್ಲಿ ಗೆಲ್ಲಿಸೋದಕ್ಕೆ ನೀವು ಬೆಂಬಲ ಕೊಡೋದಿಲ್ಲ ಅಂದರೆ ನಿಮ್ಮ ಜೊತೆಗಿನ ಮೈತ್ರಿನೇ ಬೇಡ ನನಗೆ ಅಂತೇಳಿ ಅಲಯನ್ಸಿಂದ ಹೊರಗೆ ಬಂದು ಮತ್ತೆ DMK ಜೊತೆಗೆ ಹೋದರು. ನೋಡಿ, ಅಂದರೆ ಇದು ಫಸ್ಟ್ ಟೈಮ್ ಏನಲ್ಲ, ಇದು ಮೈತ್ರಿ ಮುಗಿದೋಯ್ತು. 1980ರ ಚುನಾವಣೆಯಲ್ಲಿ ಮತ್ತೆ DMK ಕಾಂಗ್ರೆಸ್ ಮೈತ್ರಿ. 4 ವರ್ಷ ಬಿಟ್ಕೊಂಡು ಮತ್ತೆ ಕಾಂಗ್ರೆಸ್ನವರು AIADMK ಜೊತೆಗೆ ಬಂದರು. 1984, 1991ರಿಂದ 96 MGR ಅವಧಿ ಮುಗಿದು ಜಯಲಲಿತಾ ಹೆಲ್ಮ್ ಆಫ್ ಅಫೇರ್ಸಿಗೆ ಬಂದಿದ್ದರು AIADMKದಲ್ಲಿ. ಕಾಂಗ್ರೆಸ್ AIADMK ಮೈತ್ರಿ ಮುಂದುವರಿತು. 1998 ಜಯಲಲಿತಾ NDA ಜೊತೆಗೆ ಹೋಗುವ ನಿರ್ಧಾರ ಮಾಡಿದ್ರು, ವಾಜಪೇಯಿ ಅವರಿದ್ದ ಕಾಲದಲ್ಲಿ. ಆವಾಗ ಮೈತ್ರಿ ಮತ್ತೆ ಮುರಿದು ಬಿತ್ತು. 2004ರಿಂದ 2014 UPA ಸರ್ಕಾರ DMK ಜೊತೆಗೆ ಮೈತ್ರಿ ಇತ್ತು. 2014 ಲೋಕಸಭಾ ಚುನಾವಣೆಯ ಮೊದಲೇ DMK ಕಾಂಗ್ರೆಸ್ ಮೈತ್ರಿ ಮುಗಿತು. 2016 ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಮತ್ತೆ ಮೈತ್ರಿ ಆಯಿತು. 2019ರಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂದಾಗ DMK ಅದನ್ನು ಬೆಂಬಲಿಸಿತು. 2024ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ವೇದಿಕೆಯ ಭಾಷಣದಲ್ಲಿ ಹೇಳಿದರು, ಮೈ ಬ್ರದರ್ ಸ್ಟಾಲಿನ್ ಅಂದರು ಅವರು. ಅದಾದಮೇಲೆ ಮತ್ತೆ ಹೇಳಿದ್ರು, ನಾನು ಯಾರಿಗೂ ಸುಮ್ಮನೆ ಬ್ರದರ್ ಅನ್ನೋದಿಲ್ಲ, ಐ ಮೀನ್ ಇಟ್ ಅಂತ ರಾಹುಲ್ ಗಾಂಧಿಯವರು 2024ರ ಲೋಕಸಭಾ ಚುನಾವಣೆಯಲ್ಲಿ ಭಾಷಣ ಮಾಡಿದರು. 2026ರಲ್ಲಿ DMK ಬೇಡ ನಮಗೆ, ನಾವು TVK ಜೊತೆಗೆ ಹೋಗ್ತೀವಿ ಅಂತ ಕಾಂಗ್ರೆಸ್ನವ್ರು ಹೋಗ್ತಾ ಇದ್ದಾರೆ. DMK ಜೊತೆಗೆ ಸರ್ಕಾರಕ್ಕೆ ಬೆಂಬಲಿಸಿದ್ದರೂ ಕೂಡ ಸರ್ಕಾರದ ಭಾಗ ಆಗಿರಲಿಲ್ಲ ಕಾಂಗ್ರೆಸ್. ಸ್ಟಾಲಿನ್ ಬಿಡಲಿಲ್ಲ, ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ TVK ಜೊತೆಗೆ ಹೋದರೆ ಒಂದಿಬ್ಬರು ಮಿನಿಸ್ಟರ್ಸ್ ಯಾರು ಆಗ್ತಾರೆ. ಸ್ಟಾಲಿನ್ನ ಭವಿಷ್ಯ ಕ್ವಶನ್ ಮಾರ್ಕ್. ಈಗ ಮುಂದೇನು DMK ಏನಾಗುತ್ತೆ, AIADMK ಏನಾಗುತ್ತೆ ಗೊತ್ತಿಲ್ಲ. TVK ಫಾರ್ ದ ಫಸ್ಟ್ ಟೈಮ್ ಒಂದು ವಾವ್ ಫ್ಯಾಕ್ಟರ್ನೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಭವಿಷ್ಯ ಇಲ್ಲಿ ಇದೆ, ಇವ್ರ ಜೊತೆಗಿದ್ದರೆ ಭವಿಷ್ಯ ಇದೆ ಅಂತ ಕಾಂಗ್ರೆಸ್ನವ್ರಿಗೆ ಅನ್ನಿಸ್ತಾ ಇದೆ. ಅದರ ಜೊತೆಗೆ DMK ನೆರಳಿನಿಂದ ಹೊರಗೆ ಬಂದರೆ ಪ್ರತ್ಯೇಕವಾಗಿ ಪಕ್ಷ ಕಟ್ಟಿ ಸಂಘಟನೆ ಮಾಡಬಹುದು ಅನ್ನೋ ಪ್ಲ್ಯಾನ್ ಇದೆಯಂತೆ.
ಲೋಕಸಭಾ ಚುನಾವಣೆ ತುಂಬ ಕ್ರೂಷಿಯಲ್ಲು. 2029 ಚುನಾವಣೆ. ಈ ಚುನಾವಣೆಯಲ್ಲಿ ವಿಜಯ್ ಮಾಡಿರುವಂಥ ಇಂಥದ್ದೊಂದು ಹವಾ ನೋಡಿದ್ರೆ 2029ರಲ್ಲಿ ಟಿ ವಿ ಕೆಗೆ ಅತಿ ಹೆಚ್ಚು ಸ್ಥಾನಗಳು ಬರೋದು ಅನ್ನೋದು ಈಗಲೇ ಲೆಕ್ಕಾಚಾರ ಇದೆ. ಹಾಗಿದ್ದಾಗ ನರೇಂದ್ರ ಮೋದಿಯವರ ವಿರುದ್ಧದ ಹೋರಾಟಕ್ಕೆ ಒಂದೊಂದು MP ಸ್ಥಾನವು ಮುಖ್ಯವಾಗಿರುವಾಗ ಕಾಂಗ್ರೆಸ್ನವರು DMK ಜೊತೆಗೆ ಇದ್ಕೊಂಡು ಏನು ಮಾಡೋಣ ಅಂತ ಅನ್ನಿಸ್ತಾ ಇದೆ. TVK ಜೊತೆಗೆ ಹೋಗ್ತಾ ಇದ್ದಾರೆ. 1967ರ ನಂತರ ಲುಕ್ ಅಟ್ ದಟ್, 1967ರ ನಂತರ ತಮಿಳುನಾಡಿನಲ್ಲಿ ಯಾವತ್ತೂ ಅಧಿಕಾರದಲ್ಲಿ ಇಲ್ಲ ಕಾಂಗ್ರೆಸ್. ಮೈತ್ರಿಯಲ್ಲಿದೆ, ಬಟ್ ಅಧಿಕಾರದಿಂದ ಹೊರಗಿದ್ದಾರೆ. ಈಗ ಬಂದರೂ ಒಂದು ಅಧಿಕಾರದಲ್ಲಾದರೂ ಇರ್ತೀವಲ್ಲ ಅನ್ನೋ ಲೆಕ್ಕಾಚಾರ. 2 ಸಚಿವ ಸ್ಥಾನಗಳು ಸಿಗಬಹುದು ಅಂತ. ಇನ್ನೊಂದು ಕಡೆ AIADMKದ ಸಂಕಟ. ಅಲ್ಲಿ ಷಣ್ಮುಗಮ್ಮ ಅವರ ಬೆಂಬಲಕ್ಕೆ 30 ಶಾಸಕರಿದ್ದಾರಂತೆ, 17 ಜನ ಪಳನಿಸ್ವಾಮಿ ಬೆಂಬಲಕ್ಕಿದ್ದಾರಂತೆ. ಮಾತುಕತೆಗಳ ನಡೀತಾ ಇರೋದು ಖಚಿತ. ಚೆಂಡು ವಿಜಯ್ ಅವರ ಅಂಗಳದಲ್ಲಿದೆ ಅಂತ ಕೋವಿ ಸತ್ಯನ್ ಅವರು ಹೇಳಿದ್ರು. ಕೋವೈ ಸತ್ಯನ್, ನೀವು ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ಹತ್ತೋದು ನೋಡಿ, ಯಾವುದೋ ಸಣ್ಣ ಲೀಡರು ಅಂತ ಅನ್ಕೋಬೇಡಿ. AIADMK ದೊಡ್ಡ ನಾಯಕರೇ ಅವರು. ಇವರು ಮಾತಾಡಿದ್ದು ಪಳನಿಸ್ವಾಮಿ ಮೀಟಿಂಗಿಂತ ಮುಂಚೆ. ಇದು ಪಳನಿಸ್ವಾಮಿ ಅವರ ಮೀಟಿಂಗಿನ ದೃಶ್ಯ. ನಮಗೆ ಗೊತ್ತಾಗೋದಿಲ್ಲ ಮುಖ ತಮಿಳುನಾಡಿನ ಶಾಸಕರುಗಳದ್ದು. ಎಲ್ಲ 47 ಶಾಸಕರು ಇಲ್ಲಿದ್ದರು ಅಂತ ಹೇಳ್ತಾರೆ. ಎಲ್ಲ 47 ಶಾಸಕರು ಪ್ಲಸ್ ಆರ್ ಮೈನಸ್ ಒಂದು 4-5 ಅಂತಂದರು, ಅಂದರೆ ಮೈನಸ್ ಒಂದು 4-5 ಅಂತಂದರು. ಬಹುತೇಕ ಶಾಸಕರು ಈ ಮೀಟಿಂಗ್ನಲ್ಲಿದ್ದಾರೆ. ಪಳನಿಸ್ವಾಮಿ ವಿಜಯ್ ಜೊತೆಗೆ ಹೋಗೋದು ಬೇಡ ಅಂತ ಹೇಳ್ತಾ ಇರೋರು. ಷಣ್ಮುಗಂ ವಿಜಯ್ ಜೊತೆಗೆ ಹೋಗೋಣ ಅಂತ ಹೇಳ್ತಾ ಇರೋರು. ಷಣ್ಮುಗಂ MLAನೇ ಅಲ್ಲ, ಅವರು ರಾಜ್ಯಸಭಾ ಸದಸ್ಯರು. ಈ ಸಭೆಯ ನಂತರ AIADMKಯ ಇನ್ನೊಬ್ಬ ನಾಯಕ KP ಮುನಿಸ್ವಾಮಿ ಅವರು ಹೇಳಿದ್ದಾರೆ, TVKಗೆ ನಮ್ಮ ಯಾವ ಶಾಸಕರೂ ಬೆಂಬಲ ಕೊಡೋದಿಲ್ಲ ಅಂತ. ಮೀಟಿಂಗ್ ಆದಮೇಲೆ ಬಂದಿರುವಂಥ ಸ್ಟೇಟ್ಮೆಂಟ್ ಇದು. ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಬ್ರೇಕ್ನ ಟೈಮ್ನಲ್ಲಿ ನ್ಯಾಷನಲ್ ಚಾನಲ್ನಲ್ಲಿ ಒಂದು ಸುದ್ದಿ ಬಂತು ಅನ್ನಲ್ಲ, ಇದ್ರೂ ಇರ್ಬೋದೇನೋ ಅನ್ಸಕ್ಕೆ ಶುರುವಾಗಿದೆ. DMK AIADMK ಮೈತ್ರಿ ಸರ್ಕಾರ ರಚನೆ ಆಗುವುದು ಇದ್ರೂ ಇರಬಹುದೇನೋ ಅನ್ಸೋದಕ್ಕೆ ಶುರುವಾಗಿದೆ. ಲೆಟಸ್ ಸಿ, ನೋಡೋಣ. ನಾಳೆ ಬೆಳಗ್ಗೆ ತನಕ ತಮಿಳುನಾಡು ರಾಜಕಾರಣದಲ್ಲಿ ಹಲವು ಬೆಳವಣಿಗೆಗಳು ನಡೀತಾ ಇರ್ತವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.